ಇತ್ತೀಚೆಗೆ ಇರಾನ್ ದೇಶದ ಮುಖ್ಯಸ್ಥ ಸರ್ವಾಧಿಕಾರಿ ಅತ್ಯಂತ ಕ್ರೂರಿಯಾದಂಥ ಆಯತುಲ್ಲಾ ಖಮೇನಿ ಹತ್ಯೆ ಆಯಿತು. ಹತ್ಯೆ ಆದ ತಕ್ಷಣವೇ ನಮ್ಮ ದೇಶದಲ್ಲಿ ಭಾರತೀಯ ಮುಸ್ಲಿಮರು, ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂತಾ ಇರುವಂಥ ಮುಸ್ಲಿಮರು ಅವನ ಪರವಾಗಿ ಸತ್ತಿದ್ದಕ್ಕೆ ಶೋಕಾಚರಣೆ, ಮೆರವಣಿಗೆ, ಗಲಭೆ ಗಲಾಟೆಗಳನ್ನು ಕೂಡ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕಡೆ ಮಾಡಿದ್ದಾರೆ. ಅದನ್ನು ನಾವು ವಿರೋಧ ಮಾಡಿದ್ದೀವಿ. ಅದಕ್ಕೆ ಬೆಂಗಳೂರಿನಲ್ಲಿ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಒಬ್ಬ ಹ್ಯಾರಿಸ್ ಅನ್ನುವಂಥ MLA ನೇತೃತ್ವದಲ್ಲೇ ಕೂಡ ಆಗಿದೆ, ಮೆರವಣಿಗೆ ಆಗಿದೆ. ಸೊ ಅದಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ನಾವು. ಈಗ ನಾನು ಬೆಳಗಾವಿ ನಗರದಲ್ಲಿ ಬೇರೆ ಬೇರೆ ಏರಿಯಾದಲ್ಲಿ ಇವತ್ತು ಗಾಂಧಿನಗರ ಇರ್ಬೋದು, ದೇಶಪಾಂಡೆ ಗಲ್ಲಿ, ಕೋತ್ವಾಲ್ ಗಲ್ಲಿ, ಕಾಮತ್ ಗಲ್ಲಿ, ಸುಮಾರು ಒಂದು 8-10 ಕಡೆಗೆ, ಶಾಹು ನಗರ್, ಇಲ್ಲೆಲ್ಲ ಕಡೆಗೆ ಖಮೈನಿ ಪೋಸ್ಟರ್ಗಳನ್ನು, ಬ್ಯಾನರ್ಗಳನ್ನು, ಕಟ್ಔಟ್ಗಳನ್ನು ಹಾಕಿದ್ದಾರೆ. ಯಾರಿವರು? ಇವನು ಒಬ್ಬ ದೇಶದ್ರೋಹಿ ಅಷ್ಟೇ ಅಲ್ಲ, ಹಿಂದೂ ವಿರೋಧಿ, ಭಾರತ ವಿರೋಧಿ. ಸೊ ಈ ವ್ಯಕ್ತಿಯ ಭಾವಚಿತ್ರ ನಮ್ಮ ದೇಶದಲ್ಲಿ ಯಾಕೆ? ಈ ದೇಶದ ಮುಸ್ಲಿಮರು, ಭಾರತದಲ್ಲಿರುವಂಥ ಕರ್ನಾಟಕದ ಮುಸ್ಲಿಂ, ಬೆಳಗಾವಿಯ ಮುಸ್ಲಿಮರು ಈ ದೇಶದ ಅನ್ನ ತಿಂದಿದ್ದೀರಿ, ಈ ದೇಶದಲ್ಲಿ ಹುಟ್ಟಿದ್ದೀರಿ ನೀವು. ಖೊಮೈನಿ ನಿಮಗೆ ಸಂಬಂಧ ಇಲ್ಲ. ಸೊ ನಾನು ಹೇಳೋದು, ಈ ರೀತಿಯ ದೇಶದ್ರೋಹಿ, ಅತ್ಯಂತ ಕ್ರೂರಿಯಾದಂಥ, ಮಹಿಳಾ ವಿರೋಧಿಯಾದಂಥ, ಒಂದು ಬುರ್ಕಾ ಹಾಕಿಲ್ಲ ಅಂತ ಅನ್ನೋದಕ್ಕೆ ಗುಂಡು ಹೊಡಿತಾರೆ, ಸಾರ್ವಜನಿಕವಾಗಿ ಗಲ್ಲಿಗೇರಿಸ್ತಾರೆ. ಸೊ ಅಂಥ ಒಬ್ಬ ವ್ಯಕ್ತಿಯನ್ನ ಇವತ್ತು ವೈಭವೀಕರಣ ಮಾಡ್ತಾ ಇರುವಂತಹದ್ದು ಸರಿಯಲ್ಲ. ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಕೂಡಲೇ ಬೆಳಗಾವಿ ನಗರದಲ್ಲಿರುವಂತಹದ್ದು ಮತ್ತು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇದರ ರೀತಿ ಪೋಸ್ಟರು, ಬ್ಯಾನರು, ಕಟೌಟ್ಗಳನ್ನು ಹಾಕಿದ್ದಾರೆ, ಕೂಡಲೇ ತೆರವುಗೊಳಿಸಬೇಕು. ಅಷ್ಟೇ ಅಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ದೇಶದ್ರೋಹಿ ಕೇಸ್ ಹಾಕ್ಬೇಕ್ರಿ. ಈ ದೇಶದಲ್ಲಿ ಹುಟ್ಟಿದರೆ ಮುಸ್ಲಿಂ ಸಮಾಜಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರು ವೈಭವೀಕರಣ ಮಾಡ್ತಾ ಇದ್ದಾರೆ ನೀವು? ನಾನು ಸರ್ಕಾರಕ್ಕೂ ಕೇಳ್ತಾ ಇದ್ದೀನಿ. ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನನ ಹೊಟ್ಟೆ ಹರಿದಿದ್ದನ್ನು ನಾವು ಪೋಸ್ಟರ್ ಹಚ್ಚಿದ್ರೆ, ಇತಿಹಾಸ ಇದೆ, ಪೋಸ್ಟರ್ ಹಚ್ಚಿದ್ರೆ ಕೂಡಲೇ ಬಂದು ತೆಗಿತೀರಿ, ಕೇಸ್ ಹಾಕ್ತೀರಿ, ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀರಿ. ಯಾಕೆ ಇದನ್ನು ಹಾಗೆ ಹಾಕ್ಬಿಟ್ಟಿದ್ದೀರಿ? ಮೆರವಣಿಗೆಗೆ ಅವಕಾಶ ಕೊಟ್ರೆ, ಕಟೌಟ್ಗೆ ಯಾಕೆ ಅವಕಾಶ ಕೊಟ್ರೆ? ಸೊ ಇದನ್ನು ಕೂಡಲೇ ತೆರವುಗೊಳಿಸ್ಬೇಕು. ಇಲ್ಲಾಂದರೆ ನಾವು ಹೋಗಿ ತೆರವುಗೊಳಿಸ್ಬೇಕಾಗತ್ತೆ. ಆವಾಗ ಗಲಾಟೆ ಗೊಂದಲ ಆಯ್ತು ಅಂದ್ರೆ ನಮಗೆ ಗೊತ್ತಿಲ್ಲ, ನೀವು ಜವಾಬ್ದಾರಿ ಆಗ್ತೀರಿ ಅಂತನ್ನುವಂಥದ್ದು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.